ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಪ್ಲೇಸ್ ಯಾವುದು ಅಂತ ಯಾರಾದರೂ ಗೆಸ್ ಮಾಡ್ಬೋದಾ? ಒಂದು ವೇಳೆ ಗೆಸ್ ಮಾಡಿದರೆ ಓಕೆ, ಒಂದು ವೇಳೆ ಗೆಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಈ ಪ್ಲೇಸನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾವು KR ಮಾರ್ಕೆಟ್ ಅಂದರೆ ಕೃಷ್ಣರಾಜೇಂದ್ರ ಮಾರ್ಕೆಟಿಂದ ಅರೌಂಡ್ 250 ಮೀಟರ್ಸ್ ದೂರದಲ್ಲಿರೋ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬರೋದಕ್ಕೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂದರೆ KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್. ನೀವು KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಹತ್ರ ಬಂದರೆ ನಿಮಗೆ ವಾಕೇಬಲ್ ಡಿಸ್ಟೆನ್ಸಲ್ಲೇ ಈ ಪ್ಯಾಲೇಸ್ ಸಿಗುತ್ತೆ. ನಾನು ಬಂದ್ಬಿಟ್ಟೀಗ ರೀಚ್ ಆಗಿದ್ದೀನಿ ಇಲ್ಲಿ. ಇದೇ ನಾವು ನೋಡೋಕೆ ಹೋಗಬೇಕಾಗಿರೋ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್. ನಾವು ಇಲ್ಲಿ ಒಳಗಡೆ ಹೋಗೋದಕ್ಕೆ ಇಲ್ಲಿ ಆಫ್ಲೈನ್ ಟಿಕೆಟ್ ಸಿಗಲ್ಲ. ನಾವು ಇಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಆನ್ಲೈನ್ ಟಿಕೆಟ್ನ ಬುಕ್ ಮಾಡ್ಕೋಬೇಕು. ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಇಂಡಿಯನ್ಸ್ಗೆ 20 ರುಪೀಸ್ ಆಗುತ್ತೆ. ಒಂದು ವೇಳೆ ಫಾರಿನರ್ಸ್ ಆದರೆ 200 ರುಪೀಸ್ ಆಗುತ್ತೆ. ಸೊ ಫೈನಲಿ ಈಗ ಪ್ಯಾಲೇಸ್ ಒಳಗಡೆ ಎಂಟ್ರ್ ಆಗಿದ್ದೀವಿ. ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ನಿಮಗೆ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ. ಇದು ಮೈಸೂರನ್ನು ರೂಲ್ ಮಾಡ್ತಾ ಇದ್ದ ರಾಜ ಟಿಪ್ಪು ಸುಲ್ತಾನ್ನ ಸಮ್ಮರ್ ಪ್ಯಾಲೇಸ್ ಆಗಿದೆ. ಇದನ್ನು ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಸ್ಟೈಲಲ್ಲಿ ಬಿಲ್ಡ್ ಮಾಡಿದ್ದಾರೆ. ಈ ಅರಮನೆನ ಬೆಂಗಳೂರಿನ ಕೋಟೆ ಒಳಗಡೆಗೆ 1781ರಲ್ಲಿ ಹೈದರಾಲಿ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಪ್ಯಾಲೇಸ್ನ ಬಿಲ್ಡ್ ಮಾಡೋದಕ್ಕೆ 10 ಇಯರ್ಸ್ ಆಗಿದೆ. ಅಂದರೆ 1791ರಲ್ಲಿ ಟಿಪ್ಪು ಸುಲ್ತಾನ ಕಾಲದಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತ ನಂತರ ಇದು ಬ್ರಿಟಿಷರ ವಶ ಆಗುತ್ತೆ. ಈಗ ಈ ಪ್ಯಾಲೇಸ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ಗ್ರೌಂಡ್ ಫ್ಲೋರ್ನ ಈಗ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ಟಿಪ್ಪು ಸುಲ್ತಾನ್ನ ಅಚೀವ್ಮೆಂಟ್ಸ್ ಬಗ್ಗೆ ಮತ್ತು ಅವರು ಯೂಸ್ ಮಾಡ್ತಾ ಇದ್ದ ಕ್ಲೋತ್ಸ್ ಮತ್ತು ಖಡ್ಗ ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಈ ಸ್ಟೆಪ್ಸ್ನ ಹತ್ಕೊಂಡು ನಾವು ಮೇಲ್ಗಡೆ ಹೋಗಬೇಕು. ಇಲ್ಲಿ 4 ಕಡೆನೂ ಸ್ಟೆಪ್ಸ್ ಇದೆ. ನಾವು ಯಾವ ಕಡೆಯಿಂದ ಬೇಕಾದರೂ ಹೋಗ್ಬೋದು ಮೇಲ್ಗಡೆಗೆ. ನಾನು ಸ್ಟಾರ್ಟಿಂಗಲ್ಲೇ ಕೇಳಿದ್ನಲ್ಲ ಈ ಪ್ಲೇಸ್ ಯಾವುದು ಅಂತ ಗೆಸ್ ಮಾಡಿ ಅಂತ ಹೇಳಿ. ಇದೇ ಪ್ಲೇಸ್ ಅದು. ನಾವು ಇಲ್ಲಿ ಫಸ್ಟ್ ಫ್ಲೋರ್ಗೆ ಬಂದರೆ ನಮಗೆ ದರ್ಬಾರ್ ಹಾಲ್ ಸಿಗುತ್ತೆ. ಇದೇ ದರ್ಬಾರ್ ಹಾಲ್ನ ನಾವು ಆವಾಗ ತೋರಿಸಿದ್ದು ನಿಮಗೆ. ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ವಿ ಥರ ಕಾಣುತ್ತೆ. ಇಲ್ಲಿ ಎಲ್ಲನೂ ಟೀ ಕುಡ್ಡಿಂದ ಮಾಡಿದ್ದಾರೆ. ಈವನ್ ಸೀಲಿಂಗ್ ಕೂಡ ಟೀ ಕುಡ್ಡಿಂದ ಮಾಡಿದ್ದಾರೆ. ಇದನ್ನು 1791ರಲ್ಲಿ ಕಟ್ಟಿಸಿದ್ದು ಅಂತ ಹೇಳಿದ್ರೆ ಇವತ್ತಿಗೆ ಅಂದರೆ 2024ಗೆ 233 ಇಯರ್ಸ್ ಆಗುತ್ತೆ. ಅಷ್ಟೊಂದು ಹಳೇದಾಗಿರೋದ್ರಿಂದ ಇದು ಸ್ವಲ್ಪ ಡ್ಯಾಮೇಜಸ್ ಕೂಡ ಆಗಿದೆ. ಇಲ್ಲಿ ಸ್ವಲ್ಪನ ರಿನೋವೇಟ್ ಮಾಡಿದ್ದಾರೆ ಇಲ್ಲೆಲ್ಲ ಕಡೆನೂ. ಇದೊಂದು ಹಿಸ್ಟೋರಿಕಲ್ ಪ್ಲೇಸ್ ಆಗಿರೋದ್ರಿಂದ ನಾವು ಇದನ್ನು ಸೇವ್ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗದೇ ಇರೋ ಥರ ನೋಡ್ಕೋಬೇಕು. ಇದು ಮೆಜೆಸ್ಟಿಕ್ ಬಸ್ ಟರ್ಮಿನಲಿಂದ ಜಸ್ಟ್ 2.5 ಕಿಲೋಮೀಟರ್ ದೂರದಲ್ಲಿದೆ. ಒಂದು ವೇಳೆ ನೀವು ಬ್ಯಾಂಗ್ಳೂರಿಗೆ ಬಂದಿದ್ದರೆ ಅಥವಾ ಬ್ಯಾಂಗ್ಳೂರಲ್ಲಿದ್ದರೆ ಒನ್ ಟೈಮ್ ವಿಸಿಟ್ ಮಾಡಿ. ಚೆನ್ನಾಗಿದೆ ಪ್ಲೇಸು. ಇಲ್ಲಿ ಫಸ್ಟ್ ಫ್ಲೋರಲ್ಲಿರೋ ಈ ದರ್ಬಾರ್ ಹಾಲಲ್ಲಿ ಕೂತ್ಕೊಂಡು ರಾಜ ಟಿಪ್ಪು ಸುಲ್ತಾನ್ ಅವನ ಮಂತ್ರಿಗಳ ಜೊತೆಗೆ ಮಾತುಕತೆನ ನಡೆಸ್ತಾ ಇದ್ದ. ಮೋಸ್ಟ್ಲಿ ಅವ್ರು ಇಲ್ಲೇ ಕೂತ್ಕೊಂಡು ತನ್ನ ದರ್ಬಾರ್ ನಡೆಸ್ತಾ ಇದ್ರು ಅನಿಸುತ್ತೆ. ಈ ಪ್ಯಾಲೇಸ್ನ ಹಿಂದ್ಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಎಲ್ಲ ಕಡೆನೂ ಫುಲ್ ವುಡನ್ ಫಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಒಂದು ರೌಂಡ್ ಸುತ್ತಾಕೋ ಬಂದರೆ ಸೈಡಿಂದ ಈ ಥರ ಕಾಣುತ್ತೆ. ಕರ್ನಾಟಕದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಅರಮನೆ ಮುಂದೆ ಇರೋ ಗಾರ್ಡನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಈಗ. ಇಲ್ಲಿ ಏನು ಬೇಕಾದರೂ ಮಾಡಿ, ಅಪ್ಪಿತಪ್ಪಿನೂ ಫೋಟೋ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಗ್ರಾಸ್ ಲಾನ್ ಒಳಗಡೆ ಮಾತ್ರ ಹೋಗಬೇಡಿ. ಹೋದರೆ ಬರ್ತಾರೆ ಸೆಕ್ಯೂರಿಟಿ ಈ ಥರ ಲಾಠಿ ಹಿಡ್ಕೊಂಡು.
ನಾವು ಚಿಕ್ಕವ್ರು ಇರಬೇಕಾದ್ರೆ ಅಂದರೆ ಮೋಸ್ಟ್ಲಿ 5th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಮಗೆ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳು ಅಂತ ಒಂದು ಚಾಪ್ಟರ್ ಇತ್ತು. ಅದರಲ್ಲಿ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ನ ಕೂಡ ಇನ್ಕ್ಲೂಡ್ ಮಾಡಿದರು. ಆವಾಗ ಬುಕ್ಸಲ್ಲಿ ನೋಡಿದ್ದು, ಈಗ ರಿಯಲಾಗಿ ನೋಡ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಒಂದು ವೇಳೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.